ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ವಾರಗಳಲ್ಲಿ ಪ್ರತಿಯೊಂದು ದಿನಕ್ಕೂ ಕೂಡ ಅದರದೇ ಆದಂಥ ಒಂದು ವಿಶೇಷತೆ ಅನ್ನೋದು ಇದೆ ಸ್ನೇಹಿತರೆ. ಮಂಗಳವಾರ ಅಂದರೆ ಕುಜನ ವಾರ ಅಂತ ಹೇಳ್ತೀವಿ. ಹಾಗೂ ತುಂಬ ಶಕ್ತಿದಾಯಕವಾದ ಅಮ್ಮನವರನ್ನು, ಶಕ್ತಿ ದೇವತೆಗಳನ್ನು ಪೂಜಿಸುವಂಥ ಈ ವಾರದ ದಿನ ಅಂದರೆ ಮಂಗಳವಾರದ ದಿನ ತಪ್ಪದೆ ಸಣ್ಣದಾಗಿ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಸಾಕು. ನಾವು ಎಷ್ಟು ಪರಿಹಾರಗಳನ್ನು ಮಾಡ್ಕೊಂಡಿದ್ದೀವಿ, ಎಷ್ಟು ಪೂಜೆ ಮಾಡಿದ್ದೀವಿ, ಏನು ನಮಗೆ ಲಾಭ ಇಲ್ಲ ಅಂತ ನಾವು ಕೆಲವೊಂದು ಬಾರಿ ಅಂದ್ಕೊಳ್ತೀವಿ. ಆದರೆ ಮನುಷ್ಯನಿಗೆ ಯಾವಾಗಲೂ ಅಷ್ಟೇ ಸ್ನೇಹಿತರೆ, ಈ ಪರಿಹಾರ ಮಾಡ್ತಾಯಿದ್ದೀವಿ ನಮಗೆ ಲಾಭ ಬರಬೇಕು, ಇದು ಮಾಡ್ತಾಯಿದ್ದೀವಿ ನಮಗೆ ಈ ಥರ ಅಂದ್ಕೊಂಡಿದ್ದೀವಿ ನೆರವೇರಿಬಿಡಬೇಕು ಅಂತ ನಾವೊಂದು ರೀತಿಯಲ್ಲಿ ಪೂಜೆ ಮಾಡಬೇಕಾದ್ರೂ ಪರಿಹಾರ ಮಾಡಬೇಕಾದ್ರೂ ಕೂಡ ಡಿಮ್ಯಾಂಡನ್ನು ಇಟ್ಕೊಂಡೇ ಮಾಡ್ಕೊಳ್ತೀವಿ. ಅಂದರೆ ಮನಸ್ಸಿಟ್ಟು ನಾವು ಮಾಡುವಂಥದ್ದು ತುಂಬ ಭಕ್ತಿಯಿಂದ ಮಾಡುವಂಥದ್ದು ಇರುತ್ತೆ ನೋಡಿ, ಅದು ನಮ್ಮ ಕೈ ಹಿಡಿಯುತ್ತೆ, ಸರಾಗವಾಗಿ ಸಮಸ್ಯೆಗಳನ್ನು ಬೇಗನೆ ಬಗೆಹರಿಸುತ್ತೆ. ಅದಕ್ಕೆ ನಂಬಿಕೆಯಿಂದ ನಾವು ಇದನ್ನು ನಮ್ಮ ಇಷ್ಟ ದೇವರನ್ನು ನಂಬಿ ಹಾಗೂ ನಮ್ಮ ಕುಲದೇವರನ್ನು ನಂಬಿ ನಾವು ಈ ಪರಿಹಾರವನ್ನು ಮಾಡ್ತಾಯಿದ್ದೀವಿ. ನಮಗೆ ದಾರಿಯನ್ನು ಸೂಚಿಸುವಂಥದ್ದು ನಿನಗೆ ಬಿಟ್ಟಿದ್ದು ಅಂತ ನಾವು ಕೇಳಿಕೊಂಡು ಪರಿಹಾರವನ್ನು ಮಾಡ್ಕೊಳ್ಬೇಕು ಸ್ನೇಹಿತರೆ. ಮಾಡ್ತಾಯಿದ್ದೀವಿ ಅಂತ ಮಾಡೋದಕ್ಕೆ ಹೋಗಬಾರ್ದು, ನಂಬಿಕೆಯಿಂದ ಮಾಡ್ಕೊಳ್ಬೇಕು. ಮಂಗಳವಾರ ತಪ್ಪದೆ ಈಗ ತಿಳಿಸುವಂಥದ್ದು ವಿಶೇಷವಾದಂಥ ಶಕ್ತಿಯಿಂದ ಇರುತ್ತೆ. ಅರಳಿ ಎಲೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತು. ಶ್ರೀ ಮಹಾವಿಷ್ಣು ತ್ರಿಮೂರ್ತಿಗಳು ನಿವಾಸ ಆಗಿರುವಂಥ ಈ ಮರಕ್ಕೆ ಬಹಳ ಶಕ್ತಿ ಅನ್ನೋದು ಇದೆ ಸ್ನೇಹಿತರೆ. ಪ್ರತಿದಿನ ಕೂಡ ಶ್ರೀ ಮಹಾಲಕ್ಷ್ಮಿ ಆ ಮರದ ಹತ್ತಿರ ಬರ್ತಾಳೆ. ಅದಕ್ಕೋಸ್ಕರ ಲಕ್ಷ್ಮೀ ಕಟಾಕ್ಷವನ್ನು ನಾವು ಪಡ್ಕೊಳ್ಳೋದಕ್ಕೆ ಅಂತಲೇ ಈ ಎಲೆಯನ್ನು, ಅರಳಿ ಮರದಿಂದ ಬಿದ್ದಿರುತ್ತೆ ಆ ಎಲೆಗಳನ್ನೇ ತಗೊಂಡು ಬಂದರೆ ಸಾಕು. ಏಕೆಂದರೆ ಕೆಳಗಡೆ ಬಿದ್ದಿರುವಂಥದ್ದು ಕೂಡ ತುಂಬ ಪವಿತ್ರವಾಗಿರುವಂಥದ್ದು. ಅರಳಿ ಎಲೆಗಳನ್ನು ಆದಷ್ಟು ಮರದಿಂದ ಕೀಳಬಾರ್ದು. ನಾವು ಕೆಳಗಡೆ ಬಿದ್ದಿರುತ್ತಲ್ವ ಅದನ್ನೇ ಶುದ್ಧವಾಗಿ ನಾವು ತಗೊಂಡ್ರೆ ಆಗುತ್ತೆ. ತಗೊಂಡು ಇದನ್ನು ಮನೆಯ ಬಾಗಿಲತ್ರ ಮಾಡುವಂಥ ಪರಿಹಾರ ಇದಾಗಿರುತ್ತೆ. ಸಂಧ್ಯಾ ಸಮಯದಲ್ಲಿ ಮಾಡಿ. ಸಂಧ್ಯಾ ಸಮಯ ಅಂದರೆ ಗೋಧೂಳಿ ಸಮಯದಲ್ಲಿ ಪ್ರತಿಯೊಬ್ಬರೂ ಕೂಡ ತಮ್ಮ ಮನೆ ಮುಂದೆ ಗುಡಿಸಿ ನೀರು ಹಾಕಿ ಕೂಡ ರಂಗೋಲಿ ಹಾಕುವಂಥವರು ಇರ್ತಾರೆ. ಅಂದರೆ ಬೆಳಗ್ಗೆ ಸಂಜೆ ಕೆಲಸಕ್ಕೆ ಹೋಗುವಂಥವರಾದರೆ ಆಗೋದಿಲ್ಲ. ಮನೆ ಮುಂದೆ ನಾವು ಚಪ್ಪಲಿ ಬಿಡೋದಿಲ್ಲ, ಪೊರಕೆ ಹಾಕೋದಿಲ್ಲ, ಕಸವನ್ನು ಇಡೋದಿಲ್ಲ. ಈ ಥರ ತುಂಬ ಎಚ್ಚರಿಕೆಯಿಂದ ನಡ್ಕೊಳ್ತಾ ಇರ್ತೀವಿ. ಯಾಕಂದರೆ ಶ್ರೀ ಮಹಾಲಕ್ಷ್ಮಿ ಮನೆ ಒಳಗಡೆ ಬರಬೇಕು ಅಂದರೆ ಡೈರೆಕ್ಟಾಗಿ ಬರೋದಿಲ್ಲ. ಮನೆ ಮುಂದೆ ನಿಂತ್ಕೊಂಡು ನಮ್ಮ ಅಕ್ಕಪಕ್ಕದಲ್ಲಿ ನಾವು ಯಾವ ರೀತಿ ನಡ್ಕೊಳ್ತಾ ಇದ್ದೀವಿ, ಎಷ್ಟು ಶುದ್ಧವಾಗಿ ಇಟ್ಕೊಂಡಿದ್ದೀವಿ ಅನ್ನೋದನ್ನು ನೋಡಿ ನಮ್ಮ ಮನೆ ಒಳಗಡೆ ಕಾಲಿಡ್ತಾಳೆ. ಅದಕ್ಕೋಸ್ಕರ ಯಾವಾಗಲೂ ಅಷ್ಟೇ ಸ್ನೇಹಿತರೆ, ಬಡತನ ಸಿರಿತನ ಅನ್ನುವಂಥದ್ದು ನಾವುಗಳು ಇಟ್ಕೊಂಡಿರುವಂಥದ್ದು ಅಷ್ಟೇ ಮನುಷ್ಯರು. ಆದರೆ ತಾಯಿ ಎಲ್ಲಿ ಭಕ್ತಿ ಇರುತ್ತೋ ಆ ಜಾಗಕ್ಕೆ ಬರ್ತಾಳೆ. ಅದಕ್ಕೋಸ್ಕರ ಈ ಪರಿಹಾರವನ್ನು ಭಕ್ತಿಯಿಂದ ಮಾಡಿಕೊಂಡ್ರೆ ನಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ. ಒಂದು ಕಷ್ಟ ಬಂದಿದೆ ಅಂತ ಹೇಳಿದ್ರೆ ನಮ್ಮನ್ನು ಗಟ್ಟಿ ಮಾಡೋದಕ್ಕೆ, ಇನ್ನಷ್ಟು ನಮಗೆ ಒಳ್ಳೆಯದನ್ನು ಮಾಡೋದಕ್ಕೆ ಅಂತಲೇ ಬಂದಿದೆ ಅಂತ ನಾವು ಅರ್ಥ ಮಾಡಿಕೊಂಡು ಈ ಪರಿಹಾರ ಮಾಡ್ಕೊಳ್ಳಿ. ಇದನ್ನು ನೋಡಿ, ಒಂದು ಎಲೆ ತಗೊಂಡು ಬಂದಿರ್ತೀರ, ಅದಕ್ಕೆ ಎಷ್ಟು ಒಳಗಡೆನೇ ಇಡಬೇಕು, ಚೆಲ್ಲಬಾರ್ದು. ಸ್ವಲ್ಪ ಧನಿಯಾ ಕಾಳನ್ನು ಹಾಕಿ. ಧನಿಯಾ ಕಾಳು ಲಕ್ಷ್ಮೀ ದೇವಿಗೆ ಹಾಗೂ ಸಂಪತ್ತನ್ನು ದುಪ್ಪಟ್ಟು ಮಾಡುವಂಥ ಶಕ್ತಿ ಧನಿಯಾ ಕಾಳಿಗೆ ಇರೋದ್ರಿಂದ ಯಥೇಚ್ಛವಾದಂಥ ಧನ ಲಾಭ ಆಗುತ್ತೆ. ಸಂಪತ್ತು ನಮ್ಮ ಮನೆಯಲ್ಲಿ ಸಮೃದ್ಧಿ ಆಗುತ್ತೆ. ಅದಕ್ಕೋಸ್ಕರ ಇದನ್ನು ಬಳಸಿ. ಕಲ್ಲುಪ್ಪನ್ನು ಸ್ವಲ್ಪ ಬಳಸಿ, ಸ್ವಲ್ಪನೇ ಹಾಕಿ. ಸಮುದ್ರ ಗರ್ಭದಲ್ಲಿ ಸಿಕ್ಕಿರುವಂಥ ಕಲ್ಲುಪ್ಪು ಶ್ರೀ ಮಹಾಲಕ್ಷ್ಮಿ ಜೊತೆ ಬಂದಿರುವಂಥದ್ದು. ಲವಂಗಗಳು ನಮ್ಮ ಕೆಲಸಗಳನ್ನು ಎಷ್ಟು ಅಡ್ಡಿಪಡಿಸ್ತಾ ಇದೆ, ಏನೋ ಒಂದು ಕೆಟ್ಟ ಶಕ್ತಿ ಇರಬಹುದು, ಯಾರೋ ನೆಗೆಟಿವ್ ಆಗಿ
ಅಂದುಕೊಳ್ತಾ ಇರಬಹುದು. ಅದಕ್ಕೆ ನಮಗೆ ಎಲ್ಲವೂ ಅಡೆತಡೆ ಆಗ್ತಾ ಇದೆ ಅಂತ ನಾವು ಅಂದ್ಕೊಳ್ತೀವಿ ಕೆಲವು ವಸ್ತುಗಳನ್ನು ನೋಡಿ. ಅದಕ್ಕೆ ಆ ವಸ್ತುಗಳು ಹಾಗೂ ಮನುಷ್ಯ ಯಾರೇ ಇರಬಹುದು, ಅದರಿಂದ ನಮಗೆ ಕೆಟ್ಟದ್ದು ಆಗಬೇಕು ಅಂತ ಅವ್ರು ಮಾಡ್ತಾಯಿದ್ರು ಕೂಡ ಅದನ್ನು ರಿವರ್ಸ್ ಮಾಡುವಂಥ ಕೆಲಸ ಲವಂಗಗಳು ಮಾಡುತ್ತೆ. ಸರಾಗವಾಗಿ ನಮ್ಮ ಕೆಲಸಗಳಲ್ಲಿ ಜಯವನ್ನು ಸಾಧಿಸುವಂಥ ಶಕ್ತಿ ಕೊಡುತ್ತೆ ಲವಂಗಗಳು. 2-3 ಲವಂಗಗಳನ್ನು ತಗೊಳ್ಳಿ, ಮುಗ್ಗಿರಬೇಕು ಅಷ್ಟೇ. ಅರಿಶಿಣ ಕುಂಕುಮ ಅನ್ನುವಂಥದ್ದು, ಕುಂಕುಮ ಬಂದು ಶ್ರೀ ಮಹಾಲಕ್ಷ್ಮಿ ದುರ್ಗಾದೇವಿ ಇಷ್ಟಪಡುವಂಥದ್ದು ಹಾಗೂ ಪ್ರತಿ ಹೆಣ್ಣುಮಕ್ಳಿಗೂ ಕೂಡ ಕುಂಕುಮ ಅನ್ನುವಂಥದ್ದು ಇನ್ನೊಂದು ಶಕ್ತಿ ಜಾಸ್ತಿ ಕೊಡುವಂಥದ್ದು. ಅರಿಶಿಣ ಬಂದು ಗುರುಬಲವನ್ನು ಜಾಸ್ತಿ ಮಾಡುತ್ತೆ. ಅದಕ್ಕೆ ಇಷ್ಟು ಶಕ್ತಿಗಳು ಕೂಡ ಒಂದರಲ್ಲಿ ಕೂಡಿದಾಗ ನಾವು ದುಡ್ಡು ಕಾಸಿನ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ. ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು ಹಾಗೂ ನಮ್ಮ ಲೈಫಲ್ಲಿ ಎಲ್ಲವೂ ಕೂಡ ನಿಂತ ನೀರಾಗಿದೆ ಅಂತ ಹೇಳಿದ್ರೆ ಅವರು ಎಲ್ಲರೂ ಕೂಡ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಮನೆ ಬಾಗಿಲ ಹತ್ರ, ಹೊಸ್ತಿಲ ಹತ್ರ ಇಷ್ಟನ್ನು ಒಂದು ಚಿಕ್ಕ ಪ್ಲೇಟಲ್ಲಿ ಹಾಕಿ ಇಡಿ ಸ್ನೇಹಿತರೆ. ಈ ಥರ ಇಡೋದ್ರಿಂದ ನಮ್ಮ ಸುತ್ತಮುತ್ತ ನಮ್ಮ ಮನೆ ಒಳಗಡೆ ಏನೇ ಬರಬೇಕು ನಕಾರಾತ್ಮಕ ಶಕ್ತಿಗಳು ಅಂತ ಹೊಂಚಾಗ್ತಾಯಿದ್ರು ಕೂಡ ಅವುಗಳನ್ನು ಮನೆ ಒಳಗಡೆ ಯಾವುದೇ ಕಾರಣಕ್ಕೂ ಕೂಡ ಬಿಡೋದಿಲ್ಲ ಈ ವಸ್ತುಗಳು. ಅದಕ್ಕೋಸ್ಕರ ಇದನ್ನು ಹಾಕಿ ನೀವು ಇಡೋದ್ರಿಂದ ಮನೆ ಒಳಗಡೆ ಕೂಡ ನಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳ ಪ್ರಭಾವ ಜಾಸ್ತಿ ಇದೆ. ಅದಕ್ಕೆ ನಾವು ಯಾವಾಗಲೂ ಜಗಳ, ಕಣ್ಣೀರು, ಕೋಪ ಇದೆಲ್ಲವೂ ಸಾಕಷ್ಟು ಇದೆ ಅಂತ ಅಂದ್ಕೊಳ್ತೀವಿ ನೋಡಿ. ಅದನ್ನು ಎಳ್ಕೊಳ್ಳುವಂಥ ಶಕ್ತಿ ಈ ವಸ್ತುಗಳಿಗೆ ಇದೆ. ಯಥೇಚ್ಛವಾದಂಥ ಲಾಭವನ್ನು ನಮಗೆ ತಂದುಕೊಡುತ್ತೆ, ಅಭಿವೃದ್ಧಿಯನ್ನು ತಂದುಕೊಡುತ್ತೆ ಹಾಗೂ ಐಶ್ವರ್ಯವನ್ನು ಕೊಡುತ್ತೆ ಸ್ನೇಹಿತರೆ. ಇಷ್ಟನ್ನು ಇಟ್ಟು ಮಾರನೆಯ ದಿನ ಇದನ್ನು ನೀವು ಪೂರ್ತಿಯಾಗಿ ಒಂದು ಓವರ್ನೈಟ್ ಮನೆಯಲ್ಲೇ ಇರುತ್ತೆ, ಮನೆಯ ಬಾಗಿಲತ್ರ. ತದನಂತರ ಇದನ್ನು ನಾವು ತೆಗಿಬೇಕು. ತೆಗೆದು ಎಲ್ಲಾದರೂ ಫಸ್ಟು ಹರಿಯುವ ನೀರಿದ್ದರೆ ಬಿಡಿ, ನೀರಿರುವಂಥ ಜಾಗಕ್ಕೆ ಹೋಗಿ ಬಿಡಿ. ಇಲ್ಲಾಂದರೆ ಹಚ್ಚ ಹಸಿರಾಗಿರುವಂಥ ಗಿಡ ಮರಗಳು ಬಳ್ಳಿಗಳು ಇರುತ್ತಲ್ವ, ಆ ಜಾಗಕ್ಕೆ ಹೋಗಿ ಒಂದು ಕವರಲ್ಲಿ ಹಾಕ್ಕೊಂಡೋಗಿ ನಾವು ಇದನ್ನು ಹಾಕಬೇಕಾಗುತ್ತೆ. ತುಂಬ ಜನ ಮಾಡುವಂಥ ತಪ್ಪೇನಾಗಿರುತ್ತೆ ಅಂದರೆ ಪರಿಹಾರ ಮಾಡ್ಕೊಂಡಿದ್ದೀವಿ ಆದರೂ ಯಾಕೆ ರಿಸಲ್ಟ್ ಬರ್ತಾಯಿಲ್ಲ ಅಂದ್ಕೊಳ್ತಾರೆ. ಆದರೆ ಇದನ್ನು ತೆಗೆಯುವಾಗಲೂ ಕೂಡ ಅಷ್ಟೇ ಹುಷಾರಾಗಿ ಒಂದು ಗಿಡ ಮರಗಳ ಹತ್ರ ಹಾಕಬೇಕು ಸ್ನೇಹಿತರೆ. ನಾವು ಯಾರು ತುಳಿಬಾರ್ದು. ಈ ಥರ ಮಾಡಿ ನೋಡಿ, ಎಷ್ಟು ರಿಸಲ್ಟ್ ಬರುತ್ತೆ ಅಂತ ನೀವೇ ನೋಡ್ತೀರಾ.